ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ 9ನೇ ತರಗತಿ ಸಮಾಜ ವಿಜ್ಞಾನದ ಮೊದಲನೇ ಭಾಗದ ಪಾಠಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊತಿದ್ದೀನಿ. ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ಇವೆಲ್ಲ ಉಪಯೋಗಗಳನ್ನು ನೀವು ಪಡ್ಕೊಳ್ಬಹುದು. ಏನೇನೆಂದರೆ ದಿನನಿತ್ಯ 100ಕ್ಕಿಂತ ಹೆಚ್ಚು ಕ್ವಿಜ್ಗಳನ್ನು ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಪ್ರತಿ ವಿಡಿಯೋಗಳ PDFಗಳು ಸಿಗ್ತವೆ, ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು ನಿಮಗೆ ಸಿಗುತ್ತೆ. ಮತ್ತು ನಿಮಗೇನಾದರೂ ಡೌಟ್ಸ್ಗಳು ಬಂದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಹಾಗೆ ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇದು. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಪಾಠಗಳನ್ನು 6ನೇ ತರಗತಿಯಿಂದ 12ನೇ ತರಗತಿಯ ಪಾಠಗಳವರೆಗೂ ಮಾಡ್ತಿದ್ದಾರೆ. ಹಾಗೆ DSCRT ವಿಡಿಯೋಗಳು ಅಪ್ಲೋಡ್ ಆಗ್ತಿವೆ. ನಾನು ಸಮಾಜ ವಿಜ್ಞಾನ ಪಾಠಗಳನ್ನು ಮಾಡ್ತಾಯಿದ್ದೀನಿ. ಹಾಗೆ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ಅಷ್ಟು ಸಿಲೆಬಸ್ ಕೂಡ ಅಪ್ಲೋಡ್ ಆಗ್ತಿದೆ. ಹಾಗೆ GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ಸಿಗುತ್ತೆ. ಇನ್ನೊಂದು ಹೊಸ ಯೋಜನೆ ಬಗ್ಗೆ ಮಾತಾಡೋದಾದರೆ, ನಮ್ಮ ತಂಡ ಕರ್ನಾಟಕದಲ್ಲೇ ಮೊದಲನೇ ಬಾರಿಗೆ NCERT ಆಗಲಿ, ಸ್ಟೇಟ್ ಬುಕ್ಸ್ ಆಗಲಿ ಮತ್ತು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಹಾಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವಂಥ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಆದ್ದರಿಂದ ಈ ಒಂದು ಪ್ರಯತ್ನಕ್ಕೆ ಎಲ್ಲರ ಸಹಕಾರನೂ ತುಂಬ ಅಗತ್ಯ ಆಗುತ್ತೆ. ನೀವು ಹೇಗೆ ಸಹಕಾರ ನೀಡ್ಬೋದು ಅಂದರೆ, ಇಲ್ಲಿ ಜಾಯಿನ್ ಒಂದು ಬಟನನ್ನು ಕೊಟ್ಟಿದ್ದೀವಿ. ಆ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಹಣವನ್ನು ಡೊನೇಟ್ ಮಾಡೋದ್ರ ಮೂಲಕ ಸಹಾಯ ಮಾಡ್ಬೋದು. ಇಲ್ಲಿ 4 ಸ್ಕೀಮ್ಗಳಿವೆ. ಶಿಶು 29, ಕಿಶೋರ್ 59, ತರುಣ್ 159. ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ಇಲ್ಲಿ ಗೂಗಲ್ ಪೇ ಅಥವಾ ಫೋನ್ಪೇ ನಂಬರನ್ನು ಕೊಟ್ಟಿದ್ದೀವಿ. 8748814922 ಈ ನಂಬರ್ಗೆ ಡೊನೇಟ್ ಮಾಡೋದ್ರ ಮೂಲಕ ಸಹಾಯವನ್ನು ಮಾಡಬಹುದು. ಈ ದುಡ್ಡನ್ನು ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗಾಗಿ ಉಪಯೋಗ ಮಾಡ್ಕೋತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಐಡಿಯಾಸ್ ಫೋರಮ್. ಇವತ್ತು ನಾನು ಮಾಡ್ತಾ ಇರುವಂತಹ ಪಾಠ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ ರಾಜ್ಯಶಾಸ್ತ್ರದ ಮೊದಲನೇ ಪಾಠ ನಮ್ಮ ಸಂವಿಧಾನ. ಹಾಗೆ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ ಇದು 5ನೇ ಪಾಠ ನಮ್ಮ ಸಂವಿಧಾನ. ಈ ಪಾಠವನ್ನು ನಾವು 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದನೇ ಭಾಗದಲ್ಲಿ ನಾವು ಸಂವಿಧಾನದ ರಚನೆಯನ್ನು ಕಲಿತೀವಿ. ಸಂವಿಧಾನದ ಕರಡು ಸಮಿತಿ, ಅದರ ಅಧ್ಯಕ್ಷರು ಯಾರಾಗಿದ್ದರು, ಹಾಗೆ ಅಲ್ಲಿಯ ಸದಸ್ಯರು ಯಾರ್ಯಾರಿದ್ರು ಅನ್ನೋದನ್ನು ಕಲಿತೀವಿ. ಹಾಗೆ ಸಂವಿಧಾನದ ಪ್ರಸ್ತಾವನೆ ಏನು ಹೇಳುತ್ತೆ ಅನ್ನೋದನ್ನು ಕಲಿತೀವಿ. ಮತ್ತು ಸಂವಿಧಾನದ ಲಕ್ಷಣಗಳು ಏನೇನು ಅನ್ನೋದನ್ನು ಕಲಿತೀವಿ. ಹಾಗೆ 2ನೇ ಭಾಗದಲ್ಲಿ ನಾವು ಸಂವಿಧಾನದಲ್ಲಿ ಇರುವಂತಹ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಹಾಗೆ ರಾಜ್ಯ ನಿರ್ದೇಶಕ ತತ್ವಗಳು ಯಾವ್ಯಾವು, ಅವು ಏನನ್ನ ಹೇಳುತ್ತೆ ಮತ್ತು ಸಂವಿಧಾನದ ಯಾವ ಭಾಗದ ಯಾವ ವಿಧಿಗಳ ಅಂಡರಲ್ಲಿ ನಾವು ಅದನ್ನು ಕಲಿತೀವಿ ಅನ್ನೋದನ್ನು 2ನೇ ಭಾಗದಲ್ಲಿ ಕಲಿತೀವಿ. ನಮ್ಮ ಸಂವಿಧಾನ. ನಮ್ಮ ದೇಶ ಸ್ವತಂತ್ರಾನಂತರ ಅನೇಕ ಸವಾಲುಗಳನ್ನು ಎದುರಿಸಬೇಕಾಯಿತು. ಈ ಸಮಯದಲ್ಲಿ ಪಾಕಿಸ್ತಾನದಿಂದ ಬಂದಂತಹ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸೋದು, ಹಾಗೆ ಸಂಸ್ಥಾನಗಳ ವಿಲೀನೀಕರಣ, ಕಾನೂನುಗಳನ್ನು ಸುವ್ಯವಸ್ಥೆಗೊಳಿಸೋದು ಮುಂತಾದ ಸವಾಲುಗಳು ಈ ರಾಜಕೀಯದ ಮುಂದಿದ್ವು, ಸರ್ಕಾರದ ಮುಂದಿದ್ವು. ಸಂಸ್ಥಾನಗಳ ವಿಲೀನೀಕರಣವನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲರು ಯಶಸ್ವಿಯಾಗಿ ಸಾಧಿಸ್ತಾರೆ. ಆದ್ದರಿಂದ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಏಕೀಕರಣ ಆಗಬೇಕಾದ್ರೆ, ಭಾರತದ ಏಕೀಕರಣದಲ್ಲಿ ಸಂಸ್ಥಾನಗಳನ್ನು ವಿಲೀನೀಕರಣಗೊಳಿಸೋದ್ರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರು ಶ್ರಮವನ್ನು ಪಟ್ಟರು, ಅದನ್ನು ಯಶಸ್ವಿಗೊಳಿಸಿದರು. ಆದ್ದರಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರೆಯಲಾಗುತ್ತೆ. ದೇಶದ ವ್ಯವಸ್ಥಿತ ಆಡಳಿತ ನಿರ್ವಹಣೆಗಾಗಿ ಕಾನೂನಿನ ಅವಶ್ಯಕತೆ ಮತ್ತು ಸಂವಿಧಾನದ ರಚನೆ, ಈ ವಿಷಯಗಳ ಸವಾಲನ್ನು ಕೂಡ ಸಮರ್ಪಕವಾಗಿ ಆಗಿನ ಕಾಲದಲ್ಲಿ ನಿರ್ವಹಿಸಲಾಯಿತು. ಇಂತಹ ಸಂವಿಧಾನದ ರಚನೆ, ಆ ಸಂವಿಧಾನದ ಲಕ್ಷಣಗಳು ಏನೇನು, ಅದರಲ್ಲಿ ಯಾವ್ಯಾವ ವಿಷಯಗಳು ಪ್ರಸ್ತಾಪ ಆಗಿವೆ, ಅದರಲ್ಲಿ ಪ್ರಸ್ತಾಪವಾಗಿರುವಂತಹ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ಇವುಗಳ ಬಗ್ಗೆ ನಾವು ಈ ಪಾಠದಲ್ಲಿ ಕಲಿತೀವಿ. ಭಾರತ ಸಂವಿಧಾನ ರಚನಾ ಸಭೆ
ಭಾರತ ಯಶಸ್ವಿಯಾಗಿ ಆಡಳಿತವನ್ನು ನಡೆಸಬೇಕಾದ್ರೆ, ಸರ್ಕಾರ ಆಡಳಿತವನ್ನು ನಡೆಸಬೇಕಾದ್ರೆ ಹಲವಾರು ನಿಯಮಗಳನ್ನು ಅನುಸರಿಸಬೇಕಾಗತ್ತೆ, ಹಲವಾರು ಸೌಲಭ್ಯಗಳನ್ನು ಜನರಿಗೆ ಕೊಡಬೇಕಾಗತ್ತೆ. ಆದ್ದರಿಂದ ಸಂವಿಧಾನವನ್ನು ರಚನೆ ಮಾಡೋದು ಸರ್ಕಾರದ ಮುಂದಿನ ಸವಾಲಾಗಿತ್ತು. ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನು ಸಂವಿಧಾನ ಅಂತ ಕರೆಯಲಾಗುತ್ತೆ. ಏನು? ಒಂದು ರಾಷ್ಟ್ರದ ಮೂಲಭೂತ ಕಾನೂನು, ಎಲ್ಲರೂ ಅನುಸರಿಸಬೇಕಾದಂತಹ, ಎಲ್ಲರಿಗೂ ಅನ್ವಯವಾಗುವಂತಹ ಕಾನೂನುಗಳನ್ನು ಒಂದು ರಾಷ್ಟ್ರದ ಮೂಲಭೂತ ಕಾನೂನು ಅಂತ ಹೇಳಲಾಗುತ್ತೆ. ಸಂವಿಧಾನ ಅನ್ನೋದು ಕೂಡ ರಾಷ್ಟ್ರದ ಮೂಲಭೂತ ಕಾನೂನು. ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ಮೋತಿಲಾಲ್ ನೆಹರು ಅವರ ಸಮಿತಿ ಶಿಫಾರಸು ಮಾಡಿತು. ಹಾಗೆ 1931ರ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನದ ನಿರ್ಣಯಗಳು ಈ ಸಂವಿಧಾನದ ರಚನೆಗೆ ಪ್ರೇರಕ ಆದವು. ಸಂವಿಧಾನ ರಚನೆ ಮಾಡೋದಕ್ಕೆ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಅನ್ವಯ 1946ರಲ್ಲಿ ಮೊದಲನೇ ಸಂವಿಧಾನ ರಚನಾ ಸಭೆ ಆಯಿತು. ಅದರಲ್ಲಿ 389 ಸದಸ್ಯರು ಇದ್ದರು. 299 ಸದಸ್ಯರು ಭಾರತ ಇಬ್ಬಾಗ ಆದಮೇಲೆ, ಸ್ವತಂತ್ರಗೊಂಡ ಮೇಲೆ 299 ಸದಸ್ಯರನ್ನು ಒಳಗೊಳ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ 389 ಸದಸ್ಯರಿದ್ದರು. ಹಾಗೆ ಸ್ವತಂತ್ರ ನಂತರ 299 ಆದರು. ಮೈಸೂರು ಸಂಸ್ಥಾನದಿಂದ 7 ಜನ ಸದಸ್ಯರು ನಾಮಕರಣಗೊಳ್ತಾರೆ ಸಂವಿಧಾನ ರಚನಾ ಸಭೆಗೆ. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಎಲ್ಲಿ ನಡೀತು ಅಂತಂದರೆ ಯಾವಾಗ ನಡೀತು ಅಂದರೆ ಡಿಸೆಂಬರ್ 9, 1946ರಲ್ಲಿ ನಡೀತು. ಅದನ್ನು ಒಂದು ಐತಿಹಾಸಿಕ ಘಟನೆ ಅಂತ ಕರೀತಾರೆ. ಸಚ್ಚಿದಾನಂದ ಸಿನ್ಹಾ ಅವರು ಮೊದಲ ಹಂಗಾಮಿ ಅಧ್ಯಕ್ಷರಾಗಿದ್ದರು. ಅಂದರೆ ಅವರು ಇಷ್ಟು ಕಾಲಗಳ ಕಾಲ ಅಧ್ಯಕ್ಷರಾಗಿರಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಡಿಸೆಂಬರ್ 11, 1946ರಲ್ಲಿ ಏನಾಯಿತು? ಡಿಸೆಂಬರ್ 11, 1946ರಂದು ಏನಾಯಿತು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಖಾಯಂ ಅಧ್ಯಕ್ಷರನ್ನಾಗಿ ಮಾಡಿದ್ರು ಮತ್ತು ಟಿ ಕೃಷ್ಣಮಾಚಾರಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಲಾಯಿತು. ಯಾವುದರಲ್ಲಿ? ಭಾರತ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆದರು ಮತ್ತು ಉಪಾಧ್ಯಕ್ಷರು ಟಿ ರಾಮಕೃಷ್ಣಾಚಾರಿ ಆದರು. ಅನೇಕರು ಈ ಸಂವಿಧಾನ ರಚನೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದರು. ಅವರಲ್ಲಿ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಹಾಗೆ ರಾಜಗೋಪಾಲ್ಚಾರಿ, ಕೆ ಮುನ್ಷಿ, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಚೇತಾ ಕೃಪಾಲಿನಿ, ಕರ್ನಾಟಕದ ಎಸ್ ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಸುಬ್ರಹ್ಮಣ್ಯಂ ಮುಂತಾದವರು ಪ್ರಮುಖರಾಗಿ ಭಾಗವಹಿಸಿದರು. ಇನ್ನು ಕರಡು ರಚನಾ ಸಮಿತಿ, ಭಾರತ ಸಂವಿಧಾನ ಕರಡು ರಚನಾ ಸಮಿತಿ. ಸಂವಿಧಾನ ರಚನಾ ಸಭೆ ರಾಷ್ಟ್ರಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸೋದಕ್ಕೋಸ್ಕರ 22 ಸಮಿತಿಗಳನ್ನು ಮತ್ತು 5 ಉಪಸಮಿತಿಗಳನ್ನು ಹೊಂದಿತ್ತು. ಅವುಗಳಲ್ಲಿ ಪ್ರಮುಖ ಆದದ್ದು ಕರಡು ಸಮಿತಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಇದರ ಅಧ್ಯಕ್ಷರಾಗಿದ್ದರು. ಅವರನ್ನು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಇವರು ಅಪಾರವಾದ ಕೊಡುಗೆಯನ್ನು ಸಂವಿಧಾನ ರಚನೆಗೆ ನೀಡಿದ್ರು. ಇದನ್ನು ಆಧರಿಸಿ ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಕರೆಯಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಅವರ ಒಂದು ಕೊಡುಗೆಯನ್ನು ಆಧರಿಸಿ ಸಂವಿಧಾನ ಶಿಲ್ಪಿ ಅಂತ ಕರೆಯಲಾಗುತ್ತೆ. ಇನ್ನು ಭಾರತ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಯಾರ್ಯಾರು ಅಂತಂದರೆ ಎನ್ ಗೋಪಾಲಸ್ವಾಮಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KN ಮುನ್ಷಿ, ಟಿ ಕೃಷ್ಣಮಾಚಾರಿ, ಮೊಹಮ್ಮದ್ ಸಾದುಲ್ಲಾ, C ಮಾಧವರಾವ್ ಇವರು ಈ ಕರಡು ರಚನಾ ಸಮಿತಿಯ ಸದಸ್ಯರಾಗಿದ್ದರು. ಇನ್ನು ಸಂವಿಧಾನ ರಚನೆ ಹೇಗಾಯಿತು, ಎಷ್ಟೆಷ್ಟು ಅವಧಿಯನ್ನು ತಗೊಳ್ತು ಅನ್ನೋದನ್ನು ನೋಡೋದಾದರೆ, ಸಂವಿಧಾನ ರಚನಾ ಸಭೆ ರಚನಾ ಕಾರ್ಯವನ್ನು ಮುಗಿಸೋದಕ್ಕೋಸ್ಕರ 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಳ್ತು. ಇದು ಅಂಗೀಕಾರ ಆಗಿತ್ತು. ಸಂವಿಧಾನ ಅಂಗೀಕಾರ ಆಗಿದ್ದು ನವೆಂಬರ್ 26, 1949ರಂದು ಇದು ಅಂಗೀಕಾರ ಆಯಿತು. ಹಾಗೆ ಜನವರಿ 26, 1950ರಂದು ನಮ್ಮ ಸಂವಿಧಾನ ಜಾರಿಗೆ ಬಂತು.
ರಚನಾ ಸಭೆಯಲ್ಲಿ ಇದ್ದಂತಹ ಸಮಿತಿಗಳು ನಿರಂತರವಾಗಿ ಕೆಲಸವನ್ನು ನಿರ್ವಹಣೆ ಮಾಡಿ ಅನೇಕ ಸದಸ್ಯರುಗಳು ಮಂಡಿಸಿದಂತಹ ತಿದ್ದುಪಡಿಗಳ ಮೇಲೆ ಚರ್ಚೆಯನ್ನು ನಡೆಸಿದ್ರು. ನಂತರ ಕರಡು ಸಂವಿಧಾನವನ್ನು ರಚನೆ ಮಾಡಿದ್ರು. ಬ್ರಿಟಿಷ್ ಸರ್ಕಾರ ಹೊರಡಿಸಿದಂತಹ ಹಲವಾರು ಕಾಯ್ದೆಗಳು 1991, 1919, 1935 ಭಾರತ ಸರ್ಕಾರದ ಕಾಯ್ದೆಗಳು, ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ, ಅಮೆರಿಕಾದ ಬಿಲ್ ಆಫ್ ರೈಟ್ಸ್, ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು ಮುಂತಾದವುಗಳನ್ನು ಅಳವಡಿಸಿಕೊಳ್ಳೋದರ ಮೂಲಕ ನಮ್ಮ ಸಂವಿಧಾನ ರಚನೆ ಆಯಿತು. 1949 ನವೆಂಬರ್ 26ರಂದು ಅಂಗೀಕರಿಸಲ್ಪಡ್ತು. 1950 ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬಂತು. ಈ ನಮ್ಮ ಸಂವಿಧಾನ ಜಾರಿಗೆ ಬಂದಂತಹ ದಿನವನ್ನು ಜನವರಿ 26ರನ್ನು ಪ್ರತಿ ವರ್ಷ ಗಣರಾಜ್ಯ ದಿನ ಅಂತ ಆಚರಿಸ್ತೀವಿ ನಾವು. ಇನ್ನು ಸಂವಿಧಾನದ ಪ್ರಸ್ತಾವನೆ. ಭಾರತದ ಸಂವಿಧಾನವು ತನ್ನದೇ ಆದಂತಹ ಒಂದು ಮುನ್ನುಡಿಯನ್ನು ಹೊಂದಿದೆ. ಅದನ್ನು ಪ್ರಸ್ತಾವನೆ ಅಂತ ಕರಿತೀವಿ. ಈ ಪ್ರಸ್ತಾವನೆ ಸಂವಿಧಾನ ರಚನಾಕಾರರ ವಿಚಾರಧಾರೆಯನ್ನು ಒಳಗೊಂಡಿದೆ. ನಮ್ಮ ಸಂವಿಧಾನ ಹೇಗಿರಬೇಕು, ನಾವು ಹೇಗಿರಬೇಕು, ಯಾವ್ಯಾವ ಕರ್ತವ್ಯಗಳನ್ನು ಒಳಗೊಂಡಿರ್ತೀವಿ, ಯಾವ್ಯಾವ ಹಕ್ಕುಗಳನ್ನು ಹೊಂದಿರ್ತೀವಿ, ಎಲ್ಲದರ ಸಾರಾಂಶ ಈ ಸಂವಿಧಾನದ ಪ್ರಸ್ತಾವನೆ. ಇದನ್ನು ಪೂರ್ವ ಪೀಠಿಕೆ ಅಂತಲೂ ಕರೆಯಲಾಗುತ್ತೆ ಮತ್ತು ಇದನ್ನು ಸಂವಿಧಾನದ ಒಡವೆ ಅಂತ ಕರೀತಾರೆ. ಭಾರತದ ಸಂವಿಧಾನವು ತನ್ನದೇ ಆದಂತಹ ಪ್ರಸ್ತಾವನೆಯನ್ನು ಹೊಂದಿದೆ. ಸಂವಿಧಾನದ ರೂಪರೇಷೆ, ಅದರ ಮೌಲ್ಯ, ಸಿದ್ಧಾಂತ ಮತ್ತು ಉದ್ದೇಶಗಳ ಸಾರಾಂಶ ಸಂವಿಧಾನದ ಪ್ರಸ್ತಾವನೆ. ಇದು ಜನತೆಯ ಧ್ಯೇಯಗಳನ್ನು ನಿರ್ಧರಿಸುತ್ತೆ. ಹಾಗೆ ಇದು ಜನತೆಗೆ ಒಂದು ಆದರ್ಶ ತತ್ವ ಅಂತ ಕರೆಸ್ಕೊಳ್ಳುತ್ತೆ. ಈ ಸಂವಿಧಾನದ ಪ್ರಸ್ತಾವನೆಯು ಡಿಸೆಂಬರ್ 13, 1946ರಂದು ಜವಾಹರ್ಲಾಲ್ ನೆಹರೂರವರು ಮಂಡಿಸಿದಂತಹ ಧ್ಯೇಯಗಳ ನಿರ್ಣಯ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನು ಸಂವಿಧಾನ ರಚನಾ ಸಭೆ ಜನವರಿ 22, 1947ರಂದು ಅಂಗೀಕಾರ ಆಗಿದ್ದು 1947 ಜನವರಿ 22ರಂದು. ಈ ನಿರ್ಣಯ ಭಾರತದ ಸ್ವಾತಂತ್ರ್ಯ, ಗಣರಾಜ್ಯ, ಪ್ರಜೆಗಳ ಪರಮಾಧಿಕಾರ, ಜನತೆಯ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಇವೆಲ್ಲವುಗಳನ್ನು ತಿಳಿಸುತ್ತೆ. ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ಒಂದು ತುಂಬ ಅರ್ಥಗರ್ಭಿತವಾದದ್ದು. ದೇಶದ ರಾಜಕೀಯ ವ್ಯವಸ್ಥೆಯ ಚಿತ್ರಣವನ್ನು ಅದು ನಮ್ಮ ಮುಂದೆ ಇಡುತ್ತೆ. ಸಂವಿಧಾನದ ಕೈದೀಪ ಅಂತ ಕರೆಸ್ಕೊಳ್ಳುತ್ತೆ. ಕೆಲವರು ಇದನ್ನು ಸಂವಿಧಾನದ ಒಡವೆ ಅಂತ ಹೇಳ್ತಾರೆ, ಜುವೆಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಕೆ.ಎಂ. ಮುನ್ಷಿಯವರು ರಾಜಕೀಯ ಜಾತಕ ಅಂತ ಇದನ್ನು ಕರೀತಾರೆ. ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ಕೆ.ಎಂ. ಮುನ್ಷಿಯವರು ರಾಜಕೀಯ ಜಾತಕ ಅಂತ ಕರೀತಾರೆ. ಅಂದರೆ ಇದು ಎಲ್ಲ ಜನತೆಯು ಹೊಂದಿರಬೇಕಾದಂತಹ ಧ್ಯೇಯ ಇವುಗಳನ್ನು ನಿರ್ಧರಿಸುತ್ತೆ. ಆದ್ದರಿಂದ ಇದು ರಾಜಕೀಯ ಜಾತಕ. ಇನ್ನು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಏನೇನು? ಇದು ಲಿಖಿತ ಮತ್ತು ಬೃಹತ್ ಸಂವಿಧಾನ. ಭಾರತದ ಸಂವಿಧಾನವು ಲಿಖಿತ ರೂಪದಲ್ಲಿ ಇದೆ. ಸರ್ಕಾರದ ಅಂಗಗಳಾದಂತಹ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ರಚನೆ, ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿಯ ಲಿಖಿತ ಆಧಾರ ನಮ್ಮ ಸಂವಿಧಾನ. ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು ಇವುಗಳೆಲ್ಲ ಬರವಣಿಗೆಯ ರೂಪದಲ್ಲಿ ನಾವು ಕಾಣ್ತೀವಿ. ನಮ್ಮ ಸಂವಿಧಾನವು ಮೂಲತಃ ಅವು ರಚನೆಯಾದಾಗ 22 ಭಾಗಗಳು, 8 ಅನುಸೂಚಿಗಳು ಮತ್ತು 395 ವಿಧಿಗಳನ್ನು ಒಳಗೊಂಡಿದ್ವು. ನಂತರ ಹಲವಾರು ತಿದ್ದುಪಡಿಗಳಾದವು. ಈಗ 25 ಭಾಗ, 12 ಅನುಸೂಚಿ ಮತ್ತು 465 ವಿಧಿಗಳನ್ನು ನಮ್ಮ ಸಂವಿಧಾನ ಹೊಂದಿದೆ. ಆದರೆ ವಿಕಿಪೀಡಿಯಾ ಏನು ಹೇಳುತ್ತೆ, ಈಗ ಕಾನ್ಸ್ಟಿಟ್ಯೂಷನ್ 470 ಆರ್ಟಿಕಲ್ಸ್ ಅಂದರೆ ವಿಧಿಗಳು ಮತ್ತು 25 ಭಾಗಗಳು, 12 ಅನುಸೂಚಿಗಳನ್ನು ಒಳಗೊಂಡಿದೆ. ಹಾಗೆ 104 ಅಮೆಂಡ್ಮೆಂಟ್ಸ್ಗಳಾಗಿವೆ. ಇಲ್ಲಿವರೆಗೂ 104 ಅಮೆಂಡ್ಮೆಂಟ್ಸ್ಗಳನ್ನು, ತಿದ್ದುಪಡಿಗಳನ್ನು ನಾವು ಕಾಣಬಹುದು. ಹಾಗೆ ಈ ಲೇಟೆಸ್ಟ್ ಅಮೆಂಡ್ಮೆಂಟ್, ಈಗ ಸಮೀಪದಲ್ಲಿ ಆಗಿರುವಂತಹ ಅಮೆಂಡ್ಮೆಂಟ್ ತಿದ್ದುಪಡಿ ಯಾವಾಗಾಯಿತು ಅಂದರೆ ಅದು 14 ಜನವರಿ 2019ರಲ್ಲಿ ಆಯಿತು.
ಇದು ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ ಅಂತ ಹೇಳಲಾಗುತ್ತೆ. ಯಾವ ದೇಶದ ಸಂವಿಧಾನವನ್ನು ವಿಶೇಷ ವಿಧಾನವನ್ನು ಅನುಸರಿಸದೆ ಸುಲಭವಾಗಿ ತಿದ್ದುಪಡಿ ಮಾಡಬಹುದೋ ಅದನ್ನು ನಮ್ಯ ಅಥವಾ ಸರಳ ಸಂವಿಧಾನ ಅಂತ ಹೇಳಲಾಗುತ್ತೆ. ಯಾವ ಸಂವಿಧಾನದ ತಿದ್ದುಪಡಿ ವಿಶೇಷ ವಿಧಾನವನ್ನು ಒಳಗೊಂಡಿರುತ್ತೋ ಅದನ್ನು ಅನಮ್ಯ ಅಥವಾ ಕಠಿಣ ಸಂವಿಧಾನ ಅಂತ ಕರೆಯಲಾಗುತ್ತೆ. ಆದ್ದರಿಂದ ಭಾರತ ಎರಡು ಲಕ್ಷಣಗಳನ್ನು ಒಳಗೊಂಡಿದೆ. ಅತಿ ಸುಲಭವೂ ಆಗಿರದೆ, ಕಠಿಣವೂ ಆಗಿರದೆ, ಸರಳ ಮತ್ತು ಕಠಿಣತೆ ಎರಡರಿಂದನೂ ಕೂಡ ಕೂಡಿರೋದ್ರಿಂದ ಇದನ್ನು ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ ಅಂತ ಕರೆಯಲಾಗುತ್ತೆ. ಇನ್ನು ಸಂಸದೀಯ ಸರ್ಕಾರ ಪದ್ಧತಿ ಇರುತ್ತೆ. ಸಂಸದೀಯ ಸರ್ಕಾರ ಪದ್ಧತಿ ಅಂದರೆ ನಮ್ಮ ಸಂವಿಧಾನವು ಸಂಸದೀಯ ಸರ್ಕಾರ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಪ್ರಜೆಗಳಿಂದ ಆಯ್ಕೆಯಾದಂತಹ ಸಂಸತ್ತು ಅಧಿಕಾರವನ್ನು ಹೊಂದಿರುತ್ತೆ. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕಾರ್ಯಾಂಗ ಶಾಸಕಾಂಗದಿಂದ ರಚನೆಯಾಗಿ ಶಾಸಕಾಂಗಕ್ಕೆ ಹೆಚ್ಚಿನ ಹೊಣೆಗಾರಿಕೆ ಇರುತ್ತೆ. ಮಂತ್ರಿಮಂಡಲ ಶಾಸಕಾಂಗದ ವಿಶ್ವಾಸ ಇರೋವರೆಗೂ ಅಧಿಕಾರದಲ್ಲಿರುತ್ತೆ. ಶಾಸಕಾಂಗ ವಿಶ್ವಾಸ ಕಳ್ಕೊಂಡಾಗ ತಕ್ಷಣ ರಾಜೀನಾಮೆ ನೀಡಬೇಕಾಗತ್ತೆ. ಆದ್ದರಿಂದ ನಮ್ಮ ಸಂವಿಧಾನ ಸಂಸದೀಯ ಸರ್ಕಾರ ಪದ್ಧತಿಯ ಬಗ್ಗೆ ಹೇಳುತ್ತೆ. ಇನ್ನು ಗಣತಂತ್ರ ವ್ಯವಸ್ಥೆ, ನಮ್ಮ ದೇಶವನ್ನು ಗಣತಂತ್ರ ರಾಜ್ಯ ಅಂತ ಕರೆಯಲಾಗುತ್ತೆ. ಭಾರತವನ್ನು ಏನಾಗುತ್ತೆ, ಇಲ್ಲಿ ಪ್ರಜೆಗಳಿಂದ ಪರೋಕ್ಷವಾಗಿ ನಿಗದಿತ ಅವಧಿಗಾಗಿ ಆಯ್ಕೆಯಾದಂತಹ ರಾಷ್ಟ್ರದ ಮುಖ್ಯಸ್ಥರನ್ನು ನಮ್ಮ ಭಾರತ ಹೊಂದಿರುತ್ತೆ. ಭಾರತದ ರಾಷ್ಟ್ರಪತಿ ದೇಶದ ಸಂವಿಧಾನದ ಮುಖ್ಯಸ್ಥರಾಗಿರ್ತಾರೆ. ಅವರನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಆದ್ದರಿಂದ ಇದು ಗಣರಾಜ್ಯ. ಇನ್ನು ಸಂಯುಕ್ತ ಪದ್ಧತಿ ನಮ್ಮಲ್ಲಿ ಜಾರಿಯಲ್ಲಿರುತ್ತೆ. ಭಾರತವು ವಿವಿಧ ಭಾಷೆ, ಜಾತಿ, ಜನಾಂಗ ಮತ್ತು ವಿಶಾಲ ಭೂಪ್ರದೇಶ ಹೊಂದಿರೋದ್ರಿಂದ ಸಂವಿಧಾನವು ಸಂಯುಕ್ತ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಅಧಿಕಾರ ಹಂಚಿಕೆಯಾಗಿರುತ್ತೆ. ಕೇಂದ್ರ ಪಟ್ಟಿ 100 ವಿಷಯಗಳು, ರಾಜ್ಯ ಪಟ್ಟಿ 61 ವಿಷಯಗಳು ಮತ್ತು ಸಮವರ್ತಿ ಪಟ್ಟಿ 52 ವಿಷಯಗಳು ಒಳಗೊಂಡಂತೆ ಅಧಿಕಾರ ವಿಭಜನೆ ಆಗಿರುತ್ತೆ. ಈ ವಿಷಯಗಳು ಅಂದರೆ ಅಧಿಕಾರಗಳು ಅಂತಲೂ ಆಗುತ್ತೆ, ಕಾರ್ಯಗಳು ಅಂತಲೂ ಆಗುತ್ತೆ. ಈ ಎರಡೂ ಸರ್ಕಾರಗಳ ನಡುವೆ ಉಂಟಾಗುವಂತಹ ವಿವಾದಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಸಹಾಯವನ್ನು ಕೂಡ ಸರ್ಕಾರ ಪಡಿಬಹುದು. ಇನ್ನು ಮೂಲಭೂತ ಹಕ್ಕುಗಳು, ನಮ್ಮ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯವಾದಂತಹ ವಿಷಯಗಳನ್ನು ಸಂವಿಧಾನದಿಂದ ರಕ್ಷಣೆ ಮಾಡಿಕೊಳ್ಬಹುದು. ಅವುಗಳನ್ನು ಮೂಲಭೂತ ಹಕ್ಕುಗಳು ಅಂತ ಕರೆಯಲಾಗುತ್ತೆ. ಈ ಹಕ್ಕುಗಳನ್ನು ದೇಶದ ಯಾವುದೇ ಕಾನೂನು ಕ್ರಮಗಳಿಂದಾಗಲಿ, ಕೇಂದ್ರ, ರಾಜ್ಯ ಮತ್ತು ಅಧೀನ ಸರ್ಕಾರಗಳಾಗಲಿ ಅಥವಾ ಅಧೀನ ಸಂಸ್ಥೆಗಳಾಗಲಿ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮೂಲಭೂತ ಹಕ್ಕುಗಳಿಗೆ ಸಂವಿಧಾನಾತ್ಮಕ ಉಲ್ಲಂಘನೆ ಆದಾಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಅಥವಾ ಹೈಕೋರ್ಟ್ ಮೊರೆ ಹೋಗಿ ನಾವು ಪರಿಹಾರವನ್ನು ಪಡ್ಕೊಳ್ಬಹುದು. ಇಂತಹ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ 3ನೇ ಭಾಗದಲ್ಲಿ ನಾವು ಕಲಿಬಹುದು. ನಮ್ಮ ಸಂವಿಧಾನದಲ್ಲಿ ಈಗ 6 ಮೂಲಭೂತ ಹಕ್ಕುಗಳು ಇವೆ. ಇನ್ನು ಮೂಲಭೂತ ಕರ್ತವ್ಯಗಳು, ರಾಜ್ಯಕ್ಕೆ ನಾವು ಏನನ್ನು ಮಾಡಬೇಕು ಅನ್ನೋದು ಕರ್ತವ್ಯ ಆಗುತ್ತೆ. ನಮ್ಮ ಸಂವಿಧಾನದ 4ನೇ ಎ ಮತ್ತು 4ನೇ ಎ ಭಾಗದಲ್ಲಿ 51 ಎ ವಿಧಿಯಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸಂವಿಧಾನವು ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿರಲಿಲ್ಲ. ಏನಾಯಿತು, 1976ರಲ್ಲಿ 42ನೇ ತಿದ್ದುಪಡಿಯಲ್ಲಿ ಏನು ಮಾಡಿದ್ರು, 10 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿದ್ರು. ಹಾಗೆ 2002ರಲ್ಲಿ ಇನ್ನೊಂದು ಮೂಲಭೂತ ಕರ್ತವ್ಯವನ್ನು ಆ್ಯಡ್ ಮಾಡಿ ಸದ್ಯಕ್ಕೀಗ 11 ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನ ಹೊಂದಿದೆ. 11ನೇ ಮೂಲಭೂತ ಕರ್ತವ್ಯ ಏನು ಅಂತಂದರೆ 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕೂಡ ಪೋಷಕರಾಗಲಿ ಮತ್ತು ಪಾಲಕರಾಗಲಿ ಅಂದರೆ ಹೆತ್ತವರು ಶಿಕ್ಷಣವನ್ನು ಕೊಡಿಸಲೇಬೇಕು. ಇದು ಮೂಲಭೂತ ಕರ್ತವ್ಯ. ಇದು 11ನೇ ಮೂಲಭೂತ ಕರ್ತವ್ಯವಾಗಿ ಸಂವಿಧಾನಕ್ಕೆ ಸೇರಿಸಲಾಯಿತು. ಇನ್ನು ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಬರುತ್ತೆ. ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಇವೆ. ಇದನ್ನು ಐರಿಷ್ ಸಂವಿಧಾನದಿಂದ ಎರವಲು ಪಡ್ಕೊಳ್ಳಲಾಗಿದೆ. ಇವುಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸೋದಕ್ಕೆ ಅಡಿಪಾಯವನ್ನು ಹಾಕುತ್ತೆ. ಇವುಗಳನ್ನು ಸರ್ಕಾರ ಜಾರಿಗೊಳಿಸದೇ ಇದ್ದರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಇವು ದೇಶದ ಆಡಳಿತದ ಮೂಲ ಬುನಾದಿ ಆಗಿವೆ.
ದೇಶದ ಆಡಳಿತದಲ್ಲಿ ಇವುಗಳನ್ನು ಮೂಲಭೂತ ತತ್ವಗಳು ಅಂತ ಪರಿಗಣಿಸಲಾಗುತ್ತೆ. ಆದ್ದರಿಂದ ತ್ವರಿತವಾಗಿ ಮತ್ತು ಪ್ರಾಮಾಣಿಕವಾಗಿ ಅನುಷ್ಠಾನಕ್ಕೆ ಇವನ್ನು ತರಬೇಕಿದೆ. ಸರ್ಕಾರಗಳು ಇವುಗಳಿಗೆ ಹೆಚ್ಚಿನ ಗಮನವನ್ನು ನೀಡಬೇಕು. ಈ ರೀತಿಯಾಗಿ ಒತ್ತಡಗಳು ಕೂಡ ಇವೆ. ರಾಜ್ಯ ನಿರ್ದೇಶಕ ತತ್ವಗಳು ಸಾಮಾಜಿಕವಾಗಿ ನಾವು ಯಾವ ತತ್ವಗಳನ್ನು ನಮ್ಮ ಸಂವಿಧಾನ ಅನುಸರಿಸಬೇಕು ಅನ್ನೋದನ್ನು ಹೇಳುತ್ತೆ. ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ನಮ್ಮ ನ್ಯಾಯಾಂಗವು ಸ್ವತಂತ್ರವಾದ ಮತ್ತು ಏಕೀಕೃತವಾದಂತಹ ವ್ಯವಸ್ಥೆ ಆಗಿದೆ. ಪ್ರಜೆಗಳ ಹಕ್ಕುಗಳನ್ನು ರಕ್ಷಣೆ ಮಾಡಿ ನಿರ್ಭಯದಿಂದ ಕೆಲಸ ಮಾಡೋದಕ್ಕೆ ನ್ಯಾಯಾಲಯಗಳು ಸ್ವತಂತ್ರವನ್ನು ಪಡ್ಕೊಂಡಿವೆ. ಶಾಸಕಾಂಗ ಮತ್ತು ಕಾರ್ಯಾಂಗಗಳು ನ್ಯಾಯಾಲಯದ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ. ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆ ಇದ್ದರೂ ಕೂಡ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗಿದೆ. ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯ ಪ್ರಮುಖ ಆಗುತ್ತೆ. ಅದರ ಅಡಿಯಲ್ಲಿ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಮತ್ತು ಇತರ ಅಧೀನ ನ್ಯಾಯಾಲಯಗಳು ಕೂಡ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಇನ್ನು ಏಕಪೌರತ್ವ ವ್ಯವಸ್ಥೆ, ಇದು ಕೂಡ ನಮ್ಮ ಸಂವಿಧಾನದ ಒಂದು ಲಕ್ಷಣ. ಸಂವಿಧಾನವು ಜನತೆಯ ಸಂಕುಚಿತ ಪ್ರಾಂತೀಯ ಮನೋಭಾವನೆಯನ್ನು ನಿಯಂತ್ರಣ ಮಾಡಿ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸೋದಕ್ಕೋಸ್ಕರ ಏಕಪೌರತ್ವ ಅನ್ನುವಂಥ ಒಂದು ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿದೆ. ಭಾರತದ ಯಾವುದೇ ಪ್ರಜೆ ಆಗಲಿ, ಯಾವುದೇ ರಾಜ್ಯದಲ್ಲಿ ಜನಿಸಿದ್ರೂ ಕೂಡ, ಯಾವುದೇ ಪ್ರದೇಶದಲ್ಲಿ ವಾಸ ಮಾಡ್ತಿದ್ರೂ ಕೂಡ ಎಲ್ಲರಿಗೂ ಒಂದೇ ಪೌರತ್ವ ವ್ಯವಸ್ಥೆ ಇದೆ. ಇದಕ್ಕೆ ಸಂಬಂಧಿಸಿದ ಕಾನೂನನ್ನು ಮಾಡೋದಕ್ಕೆ ಸಂಸತ್ತು ಅಧಿಕಾರವನ್ನು ನೀಡುತ್ತೆ. ಆದ್ದರಿಂದ ಭಾರತದ ಪ್ರಜೆಗಳು ಎಲ್ಲರೂ ಒಂದೇ ಅಂತ ತಿಳ್ಕೊಬಹುದು. ಹಾಗೆ ಒಂದೇ ರೀತಿಯಾದಂಥ ನೀತಿ ನಿಯಮಗಳಿಗೆ ಅವರು ಬದ್ಧರಾಗಿರ್ತಾರೆ. ಇದು ಏಕಪೌರತ್ವ. ಇನ್ನು ವಯಸ್ಕ ಮತದಾನ ಪದ್ಧತಿ ಬರುತ್ತೆ. ನಮ್ಮ ಸಂವಿಧಾನ ವಯಸ್ಕ ಮತದಾನ ಪದ್ಧತಿಗೆ ಅವಕಾಶ ಮಾಡಿಕೊಡುತ್ತೆ. ಯಾವುದೇ ತಾರತಮ್ಯ ಇಲ್ಲದೆ 18 ವರ್ಷ ಮೇಲ್ಪಟ್ಟ ಅಥವಾ 18 ವರ್ಷ ಎದ್ದ ಎಲ್ಲ ಪ್ರಜೆಗಳು ಕೂಡ ಮತದಾನದ ಹಕ್ಕನ್ನು ಪಡೆದಿರ್ತಾರೆ. ತಾವು ಚುನಾವಣೆಯ ಮೂಲಕ ಒಬ್ಬ ಅಧಿಕಾರಿಯನ್ನು ಅಥವಾ ಒಬ್ಬ ನಾಯಕನನ್ನು ಆರಿಸುವ ಹಕ್ಕನ್ನು ಇವರು ಹೊಂದಿರ್ತಾರೆ. ಇನ್ನು ದ್ವಿಸದನ ಶಾಸಕಾಂಗ. ನಮ್ಮ ಸಂವಿಧಾನ ಭಾರತದ ಶಾಸಕಾಂಗವನ್ನು ಸಂಸತ್ತು ಅಂತ ಕರೆಯುತ್ತೆ. ಈ ಸಂಸತ್ತು ದ್ವಿಸದನವನ್ನು ಹೊಂದಿದೆ. ಅಂದರೆ ಇಲ್ಲಿ 2 ಸದನಗಳಿರುತ್ತೆ, ಲೋಕಸಭೆ ಮತ್ತು ರಾಜ್ಯಸಭೆ. ರಾಜ್ಯಸಭೆಯನ್ನು ಮೇಲ್ಮನೆ ಅಂತ ಕರೆದ್ರೆ ಲೋಕಸಭೆಯನ್ನು ಕೆಳಮನೆ ಅಂತ ಕರೆಯಲಾಗುತ್ತೆ. ಇನ್ನು ಪಕ್ಷ ಪದ್ಧತಿ ಇಲ್ಲಿ ಇದೆ. ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬುನಾದಿ ಅಂತ ಹೇಳಲಾಗುತ್ತೆ. ಭಾರತದಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಇರೋದ್ರಿಂದ ಬಹುಪಕ್ಷ ಪದ್ಧತಿ ನಮ್ಮಲ್ಲಿ ಅಸ್ತಿತ್ವದಲ್ಲಿದೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತವನ್ನು ಪಡೆದಂತಹ ಒಂದು ದಕ್ಷ ಆಡಳಿತ ಪಕ್ಷ ಆಡಳಿತಕ್ಕೆ ಬರುತ್ತೆ. ಉಳಿದ ಪಕ್ಷಗಳು ವಿರೋಧ ಪಕ್ಷಗಳಾಗಿ ಇರ್ತವೆ. ಇವೆಲ್ಲವುಗಳು ಕೂಡ ನಮ್ಮ ಸಂವಿಧಾನದ ಲಕ್ಷಣಗಳು. ಇದು ಲಿಖಿತ ಸಂವಿಧಾನ ಮತ್ತು ಬೃಹತ್ ಸಂವಿಧಾನ ಅಂತ ಹೇಳಲಾಗುತ್ತೆ. ಭಾಗಶಃ ಇದು ಸರಳ ಮತ್ತು ಕಠಿಣವೂ ಕೂಡ ಆಗಿರುತ್ತೆ. ಸಂಸದೀಯ ಸರ್ಕಾರಿ ಪದ್ಧತಿ ಜಾರಿಯಲ್ಲಿದೆ. ಗಣತಂತ್ರ ವ್ಯವಸ್ಥೆ, ಸಂಯುಕ್ತ ಪದ್ಧತಿ, ಇಲ್ಲಿ ಮೂಲಭೂತ ಹಕ್ಕುಗಳಿವೆ, ರಾಜ್ಯ ನಿರ್ದೇಶಕ ತತ್ವಗಳಿವೆ, ಮೂಲಭೂತ ಕರ್ತವ್ಯಗಳಿವೆ ಮತ್ತು ಸ್ವತಂತ್ರ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇರೋದ್ರಿಂದ ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳು ನಮ್ಮ ಸಾಮಾಜಿಕ ಒಂದು ನ್ಯಾಯವನ್ನು ನಾಗರಿಕರಿಗೆ ತಂದುಕೊಡಬಲ್ಲವು. ಹಾಗೆ ಏಕಪೌರತ್ವ ಪದ್ಧತಿ ಇಲ್ಲಿ ಜಾರಿಯಲ್ಲಿದೆ. ವಯಸ್ಕ ಮತದಾನ ಪದ್ಧತಿ ಇರೋದ್ರಿಂದ ಯಾವುದೇ ವ್ಯಕ್ತಿಯೂ ಕೂಡ 18 ಅಥವಾ 18 ವರ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ವ್ಯಕ್ತಿಯೂ ಕೂಡ ಮತದಾನದ ಹಕ್ಕನ್ನು ಹೊಂದಿರ್ತಾನೆ. ಇನ್ನು ಸಂವಿಧಾನದಲ್ಲಿ ದ್ವಿಸದನ ಪದ್ಧತಿ ಇರುತ್ತೆ. ಹಾಗೆ ಪಕ್ಷ ಪದ್ಧತಿ ನಮ್ಮಲ್ಲಿ ಇದೆ. ಇವೆಲ್ಲವುಗಳು ಕೂಡ ನಮ್ಮ ಸಂವಿಧಾನದ ಲಕ್ಷಣಗಳು. ಈ ಪಾಠದಲ್ಲಿ ನಾವು ಏನೇನು ಕಲಿತ್ವಿ? ಸಂವಿಧಾನ ಕಲಿತ್ವಿ. ಸಂವಿಧಾನದ ರಚನಾ ಸಮಿತಿಯನ್ನು ಯಾರ್ಯಾರಿದ್ರು ಅನ್ನೋದನ್ನು ಕಲಿತ್ವಿ. ಕರಡು ಸಮಿತಿಯಲ್ಲಿ ಯಾರ್ಯಾರಿದ್ರು ಅನ್ನೋದನ್ನು ಕಲಿತ್ವಿ. ಮತ್ತು ನಮ್ಮ ಸಂವಿಧಾನ ರಚನೆಗೆ ಎಷ್ಟು ಅವಧಿ ತೆಗೆದುಕೊಳ್ತು, ನಮ್ಮ ಸಂವಿಧಾನದ ಪ್ರಸ್ತಾವನೆ ಏನು ಹೇಳುತ್ತೆ, ಹಾಗೆ ನಮ್ಮ ಸಂವಿಧಾನದ ಇತರೆ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದ್ರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಮೊದಲನೇ ಬಾರಿಗೆ ಮಂಡಿಸಿದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, KM ಮುನ್ಷಿ. ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಈ ಮೊದಲನೇ ಪ್ರಶ್ನೆಗೆ ಉತ್ತರ ನೀಡಿ. ಇನ್ನು 2ನೇ ಪ್ರಶ್ನೆ, ಸಂವಿಧಾನ ರಚನೆ ಆಗೋದಕ್ಕೆ ತೆಗೆದುಕೊಂಡಂತಹ ಕಾಲಾವಧಿ ಎಷ್ಟು?
ಈ 2 ಪ್ರಶ್ನೆಗಳಿಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ ಮತ್ತು ಇತರೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೀವು ನಮಗೆ ತಿಳಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇದೇ ಪಾಠದ ಇನ್ನೊಂದು ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.